ನಾಲ್ಕು ಸಿಐಟಿ ಅಡಿಯಲ್ಲಿ ದುಡಿಯುವಂತ ವರ್ಗ ಕೇಂದ್ರ ಸರ್ಕಾರ 29 ಕೋಡ್ ತೆಗೆದು 29 ಕಾನೂನು ತೆಗೆದು 4 ಕೋಡ್ಗಳು ತಂತು. ಆ ಕೋಡ್ಗಳನ್ನು ರಾಜ್ಯ ಸರ್ಕಾರ ವಿರೋಧ ಮಾಡಬೇಕಾಗಿತ್ತು. ಆ 4 ಕೋಡ್ಗಳಲ್ಲಿ ಇದ್ದಂತ ಉದ್ದೇಶ ಏನಂದ್ರೆ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡೋಂಥದ್ದು. ಯಾರೇ ನಮಗೆ ಅನ್ಯಾಯ ಆಗ್ಯದಂದ್ರೆ ಕೇಳಪ್ಲೇ ಇಲ್ಲ, ಇವತ್ತು ನೌಕರಿ ಹೋಗ್ಯದಂದ್ರೆ ಕೇಳಪ್ಲೇ ಇಲ್ಲ. ನಮ್ದು ಪ್ರತಿಯೊಂದು ಬದುಕನಂತದೇ ಸರ್ವನಾಶ ಮಾಡಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ವಿರೋಧ ಮಾಡ್ತಾ ಇಲ್ಲ. ಕೇರಳ ಸರ್ಕಾರ, ತಮಿಳುನಾಡು ಸರ್ಕಾರ ಇವತ್ತಿನ ದಿನ ವಿರೋಧ ಮಾಡ್ತು. ಆ ತೀರ್ಮಾನವನ್ನು 29 ಕೋಡ್ ತೆಗೆದು 4 ಕಾನೂನು ಕೋಡ್ ಏನು ತಂದ್ರಲ್ಲ, 29 ಕಾನೂನು ತೆಗೆದು 4 ಕೋಡ್ ಏನು ತಂದ್ರಲ್ಲ, ಕೇರಳ ಸರ್ಕಾರ ಖಡಾಖಂಡಿತವಾಗಿ ವಿರೋಧ ಮಾಡ್ತು. ಅಸೆಂಬ್ಲಿಯಲ್ಲಿ ವಿರೋಧ ಮಾಡಿ ಅದು ವಾಪಸ್ ಹಾಕ್ತು. ಆದ್ರೆ ಕರ್ನಾಟಕ ಸರ್ಕಾರ ವಾಪಸ್ ಮಾಡಲಿಲ್ಲ, ತೀವ್ರಗತಿಯಲ್ಲಿ ಜಾರಿ ಮಾಡಿಕೊಂಡ್ರ. ಅದನ್ನು ವಿರೋಧಿಸಿ ಆ ಕಾರ್ಮಿಕರು ಉಳಿಬೇಕು, ಕಾರ್ಮಿಕರ ಹಕ್ಕುಗಳು ಉಳಿಬೇಕು, 36,000 ರೂಪಾಯಿ ಕನಿಷ್ಠ ಕೂಲಿ ಸಿಗಬೇಕು, ಸಂರಕ್ಷಣೆ ಸಿಗಬೇಕು ಅಂತೇಳಿ ಇವತ್ತಿನ ದಿನ ನಾವು DLC ಮುಖಾಂತರ ಇವತ್ತಿನ ದಿನ ಕರ್ನಾಟಕ ತುಂಬಾ ಮನವಿ ಕೊಂಡೊಯ್ತಿದ್ದೆವು. ಇದಕ್ಕೆ ತರ ಕಾರ್ಮಿಕರ ಪರವಾದ ನೀತಿಗಳನ್ನು ತರೋವರಿಗೆ ನಾವು ಬಿಡಕ್ಕಾಗಲ್ಲ. ಯಾಕಂದ್ರೆ ಇದು ಈ ಕಾನೂನು ಜಾರಿ ಮಾಡಿದ ಜಗತ್ತಿನಾಗ ಯಾರು ಮನುಷ್ಯ ಅನ್ನಂತದೇ ಜೀವಿಗಳನ್ನೇ ಉಳ್ಳಾರದಂತ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಜಗತ್ತಿನ ಜನರ ಉಳಿವಿಗಾಗಿ, ರಾಜ್ಯದ ಜನರ ಉಳಿವಿಗಾಗಿ, ಕಾರ್ಮಿಕ ರೈತರ ಉಳಿವಿಗಾಗಿ ನಡೆದಂತ ಈ ಒಂದು ಹೋರಾಟಕ್ಕೆ ನಾನು ಗೌರಮ್ಮ ಪಾಟೀಲ್, ಸಿಐಟಿನ ಜಿಲ್ಲಾ ಉಪಾಧ್ಯಕ್ಷ. ಎಲ್ಲ ನಾಶಪಡಿಸಿ ಇವತ್ತು ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿ ಪರವಾಗಿ ಇವತ್ತು ಸರ್ಕಾರಗಳು ಇವತ್ತು ಅವು 29 ರಕ್ಷಣಾ ಕಾನೂನುಗಳನ್ನು ರದ್ದುಪಡಿಸಿ ಇವತ್ತು 4 ಕಾರ್ಮಿಕ ಸಂಹಿತೆಗಳನ್ನಾಗಿ ಮಾರ್ಪಾಟು ಮಾಡಿ ಇವತ್ತು ಕಾರ್ಮಿಕ ವರ್ಗಕ್ಕೆ ಮರಣ ಶಾಸನ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ಕೇಂದ್ರ ಸರ್ಕಾರ ಇವತ್ತು ತಂದಂತ ಕಾನೂನು ಮಾರ್ಪಾಡು ಮಾಡಿದಂತ ಕಾನೂನುಗಳನ್ನು ಒಪ್ಪಬಾರದು. ಅದನ್ನ ಯಥಾವತ್ತಾಗಿ ಇವತ್ತು ಅವರು ಕಾಂಗ್ರೆಸ್ನವರು ಇವತ್ತು ನರೇಗಾ ಹೆಸರಿನಲ್ಲಿ ಹೆಸರು ಚೇಂಜ್ ಆದಂತ ಒಂದು ವಿಷಯಕ್ಕೆ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಈ ಕಾರ್ಮಿಕರ ಭವಿಷ್ಯವನ್ನೇ, ಕಾರ್ಮಿಕರ ಒಂದು ಬುಡವನ್ನೇ ಇವತ್ತು ಕಿತ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿದಂತ ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ವಿರೋಧ ಮಾಡತಕ್ಕಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಅದಕ್ಕೆ ರಾಜಶ್ರೀ ಸಿಮೆಂಟ್ ಅಲ್ಟ್ರಾಟೆಕ್ ಕಾರ್ಖಾನೆಯ ಅಧ್ಯಕ್ಷರಾಗಿ ಒಂದೆರಡು ಮಾತು ಹೇಳಲು ಬಯಸ್ತಿದ್ದೀನಿ. ಈ ಕಾನೂನು ಏನು ತಂದರಲ್ರಿ, ಇಷ್ಟು ತನ ನಮ್ಮೆಲ್ಲ ಮುಖಂಡರು ಮಾತಾಡ್ಯಾರ. ಇದಕ್ಕಿಂತ ಮುಂಚೆ 17ರಾಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನೈತವಾಗ, ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತು, 60 ವರ್ಷದ ಕೊಡ್ಬೇಕಂತೇಳಿ ಎಲ್ಲ ಕಡೆಗೆ ಕಾನೂನು ಲಾಗು ಮಾಡ್ತು. ಆ ಕಾನೂನು ನಮ್ಮ ಯಾವ ಕಾರ್ಖಾನೆಯವರು ಒಪ್ಪಲಿಲ್ಲ. ಅವಾಗೇ ಒಪ್ಪಿಲ್ಲ ಅಂದ್ರ ಈಗ ಮುಂಬರುವಂತ ದಿನಗಳ ಇಂಥ ಕಾನೂನು ತಂದ ಮ್ಯಾಗ ಇವ್ರು ಏನು ಒಪ್ತಾರೆ. ಅದಕ್ಕಾಗಿ ನಾವು ಬಹಳ ಎಲ್ಲ ರೀತಿಯಿಂದ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿವೆ ಅಂತೇಳಿ ನಮ್ಮ CIT ಕಡೆಯಿಂದ